ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ದಿನದಲ್ಲಿ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಾಟ್ಸಪ್ನ ಒಂದು ಕ್ರೇಜಿ ಅಪ್ಡೇಟ್ ಬಂದಿದೆ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಲಾಕ್ಡೌನಲ್ಲಿ ಭಾಳಷ್ಟು ಅಪ್ಲಿಕೇಶನ್ಗಳನ್ನ ನಾವು ಟ್ರಯಲ್ ಮಾಡ್ತಾ ಇದ್ವಿ. ಝೂಮ್ ಆಗಿರ್ಬೋದು ಅಥವಾ ರೂಪಿ ಆಗಿರ್ಬೋದು, ಇನ್ನೇನೇನೋ ಅಪ್ಲಿಕೇಶನ್ಗಳು ಬಂದಿದ್ದಾವೆ. ನಾವು ವೀಡಿಯೋ ಚಾಟ್ ಮಾಡಲಿಕ್ಕೆ, ಫ್ರೆಂಡ್ಸ್ಗಳ ಜೊತೆಗೆ ಬರೀಲಿಕ್ಕೆ, ಡಿಸ್ಕಸ್ ಮಾಡಲಿಕ್ಕೆ. ಬಟ್ ಎಷ್ಟು ಸೇಫು, ಅದ್ರ ಜೊತೆಗೆ ಎಷ್ಟು ನಮ್ಮ ಡೇಟಾ ಲೀಕ್ ಆಗುತ್ತೆ, ಇನ್ ಕೇಸ್ ಏನಾದರೂ ನೀವೇನಾದರೂ ಪ್ರೈವೇಟ್ ಚಾಟ್ ಕೂಡ ಮಾಡಬೇಕಂದ್ರೆ ಅದರದ್ದು ಡೇಟಾ ಲೀಕ್ ಆಗಿಬಿಟ್ರೆ ಕತೆ ಏನು. ಸೊ ಹಾಗಾಗಿ ಈ ಒಂದು ವಿಚಾರಗಳಿಗಾಗಿ ಬಹಳಷ್ಟು ಅಪ್ಲಿಕೇಶನ್ಗಳು, ಬಹಳಷ್ಟು ಕಂಪ್ನಿಗಳು ಅದೇ ರೀತಿಯ ಅಪ್ಲಿಕೇಶನ್ಸ್ ಕೂಡ ಡೆವಲಪ್ ಮಾಡ್ತಾನೆ ಇದಾವೆ. ಬಟ್ ಇದರಲ್ಲಿ ಯಾವೆಲ್ಲ ಚೈನೀಸ್ ಅಪ್ಲಿಕೇಶನ್ ಇದಾವೆ, ಯಾವೆಲ್ಲ ಡೇಂಜರಸ್ ಅಪ್ಲಿಕೇಶನ್ ಇದಾವೆ ಯಾರಿಗೆ ಗೊತ್ತು. ಹಾಗಾಗಿ ಮೊದಲನೇದಾಗಿ ಝೂಮ್ ಅಪ್ಲಿಕೇಶನ್ನ ಯಾರೆಲ್ಲ ಡೌನ್ಲೋಡ್ ಮಾಡಿದ್ರೆ ಅದು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಸದ್ಯಕ್ಕೆ ವಾಟ್ಸಪ್ ಅದೇ ರೀತಿಯ ಒಂದು ರೀಸನ್ಗೋಸ್ಕರ ಬರೀ 4 ಜನಕ್ಕೆ ಸೀಮಿತವಾಗಿದ್ದಂತಹ ಒಂದು ವಿಡಿಯೋ ಕಾಲ್ ಫೆಸಿಲಿಟಿನ ಇವಾಗ 8 ಜನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದು ಒಂದು ಮೊದಲನೇ ಕ್ರೇಜಿ ಅಪ್ಡೇಟ್ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ಈ ಒಂದು 8 ಜನರಿಗೆ ಏನು ಒಂದು ವಿಡಿಯೋ ಕಾಲ್ ನೀವು ಕಾನ್ಫರೆನ್ಸ್ ಮಾಡೋದು, ಇದು ಕೇವಲ ಬೇಟಾ ವರ್ಷನ್ ಬಳಕೆದಾರರಿಗೆ ಮಾತ್ರ ಅವೈಲೇಬಲ್ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲ ಒಂದು ಯೂಸರ್ಸ್ಗೆ, ಈ ಒಂದು 8 ಜನರಿಗೆ ನೀವು ವಿಡಿಯೋ ಕಾಲ್ ಮಾಡ್ತಕ್ಕಂತಹ ಒಂದು ಸೌಲಭ್ಯ ಅತಿ ಶೀಘ್ರದಲ್ಲೇ ಬರಲಿದೆ. ಸೊ ನಿಮ್ಗೆ ಅನಿಸುತ್ತೆ ಈ ಒಂದು ಅಪ್ಡೇಟ್ನ ಬಗ್ಗೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹತ್ರ ವಾಟ್ಸಪ್ ಇದ್ದರೆ ವಿಡಿಯೋ ಕಾಲ್ ಮಾಡ್ತೀರಾ ಇಲ್ವಾ, ಅಥವಾ ಯಾವ ಅಪ್ಲಿಕೇಶನ್ ನೀವು ಬಳಸ್ತಾ ಇದ್ದೀರಾ ವಿಡಿಯೋ ಕಾಲ್ಗೆ, ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಎರಡನೇ ಒಂದು ಅಪ್ಡೇಟ್ನ ಬಗ್ಗೆ ಹೋಗಕ್ಕೆ ಮೊದಲು, ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಕಾಲ್ ಮಾಡಲಿಕ್ಕೆ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡಬೇಕಾ, ಸೊ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಯಾವುದೆಲ್ಲ ಬೆಸ್ಟ್ ಅಪ್ಲಿಕೇಶನ್ ಪಾಸಿಬಲ್ ಆಗಿ ನಿಮಗೆ ಝೂಮ್ಗಿಂತ ಬೆಟರ್ ಆಗಿದ್ದಾವೆ ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ, ಇದೇ ರೀತಿಯ ಒಂದು ವಿಡಿಯೋ ಕಾನ್ಫರೆನ್ಸ್ ಅಪ್ಲಿಕೇಶನ್ ರಿಲೇಟೆಡ್ ಆಗಿ ಒಂದು ಗ್ರೇಟ್ ನ್ಯೂಸ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಭಾರತ ಸರ್ಕಾರ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಇನ್ ಕೇಸ್ ಏನಾದರೂ ನೀವು ಆ್ಯಪ್ ಡೆವಲಪರ್ ಆಗಿದ್ದರೆ, ಇದೇ ರೀತಿಯ ಒಂದು ವಿಡಿಯೋ ಕಾಲ್ ಅಪ್ಲಿಕೇಶನ್ನ ನೀವು ಡೆವಲಪ್ ಮಾಡಿಕೊಟ್ರೆ ಸರ್ಕಾರಕ್ಕೆ ಅಥವಾ ನಾವೆಲ್ಲ ಒಂದು ಭಾರತೀಯರು ಯೂಸ್ ಮಾಡಲಿಕ್ಕೆ ನಿಮಗೆ ಬರೋಬ್ಬರಿ 1 ಕೋಟಿಯ ಬಹುಮಾನ ಸಿಗಲಿದೆ. ಸೊ ಇನ್ ಕೇಸ್ ನೀವು ಆ್ಯಪ್ ಡೆವಲಪರ್ ಆದರೆ ಇವಾಗಲೇ ಕೆಲಸನ ಶುರು ಹಚ್ಕೊಳ್ಳಿ. ಅಪ್ಲಿಕೇಶನ್ ಡೆವಲಪ್ ಮಾಡಿ, ಒಂದು ಬೆಸ್ಟ್ ಅಪ್ಲಿಕೇಶನ್, ಒಂದು ಸೆಕ್ಯೂರ್ ಅಪ್ಲಿಕೇಶನ್ ಡೆವಲಪ್ ಮಾಡಿ. ವಿಡಿಯೋ ಕಾನ್ಫರೆನ್ಸ್ ಅಪ್ಲಿಕೇಶನ್ನು ಈ ಒಂದು ಕಾರ್ಪೊರೇಟ್ ಲೆವೆಲ್ಗೆ ಅಥವಾ ಯಾರೇ ಒಂದು ಮಾತಾಡಲಿಕ್ಕೆ ಬೆಸ್ಟ್ ಆಗಿರಬೇಕು ಅಂತಹ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿ 1 ಕೋಟಿ ನಿಮ್ಮದಾಗಿಸ್ಕೊಳ್ಳಿ. ಅಂತಹ ಕ್ರೇಜಿ ಆಫರ್ನ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದು. ಇದೇ ಒಂದು ತಿಂಗಳ 30ನೇ ತಾರೀಕು ತನಕ ಟೈಮ್ ಇದೆ. ಸೊ ಅಲ್ಲಿ ಅಷ್ಟರೊಳಗೆ ಒಂದು ಒಳ್ಳೆ ಅಪ್ಲಿಕೇಶನ್ ಡೆವಲಪ್ ಮಾಡಿ. ಐ ಥಿಂಕ್ ಯಾರೆಲ್ಲ ಈ ಒಂದು ಯೋಚನೆ ಮಾಡ್ತೀರಾ, ಇದು ಡೆವಲಪ್ ಮಾಡಬೇಕು, ನನಗೆ ಗೆಲ್ಲಬೇಕು 1 ಕೋಟಿ ಅಂತ, ಅವರೆಲ್ಲರಿಗೂ ಒಂದು ಆಲ್ ದಿ ಬೆಸ್ಟ್. ಇನ್ನು ಕೊನೆಯ ಅಪ್ಡೇಟ್ ಏನಪ್ಪ ಅಂತಂದರೆ, ಫೇಸ್ಬುಕ್ ಮತ್ತು ಜಿಯೋದವರು ಒಟ್ಟಿಗೆ ಸೇರ್ಕೊತಾವ್ರೆ. ಅದು ಹೇಗಪ್ಪ ಅಂತಂದರೆ ತುಂಬ ಸಿಂಪಲ್ಲು. ಈ ಒಂದು ಫೇಸ್ಬುಕ್ ಏನಿದೆ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಜಿಯೋ ಮೇಲೆ ಆಗ್ತಾ ಇದೆ. ಒಂದು 40,000 ಕೋಟಿ ಅಥವಾ 9.9% ಶೇಕಡ ಒಂದು ಶೇರ್ಗಳನ್ನ ಕೊಂಡುಕೊಳ್ತಾ ಇದೆ. ಅಂದರೆ ಪಾಲುದಾರರು ಆಗ್ತಾ ಇದೆ ಒಂದು ಜಿಯೋ ಕಂಪ್ನಿಗೆ. ಬಟ್ ಏನಿದೆ ಉದ್ದೇಶ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮುಂದೇನಾಗುತ್ತೆ, ಮುಂದಿನ ಏನು ಬದಲಾವಣೆ ಆಗ್ಬೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಫೇಸ್ಬುಕ್ ಈಸ್ ನಾಟ್ ಅಷ್ಟೊಂದು ಸೇಫ್ ಆಗಿರ್ತಕ್ಕಂತಹ ಅಪ್ಲಿಕೇಶನ್ಸ್ ಅಲ್ಲ. ಈಗ ಇತ್ತೀಚೆಗೆ ಭಾಳಷ್ಟು ಜನ ಫೇಸ್ಬುಕ್ಕಿಂದ ಕಡಿಮೆ ಆಗ್ತಾ ಇದ್ದಾರೆ. ಯಾರು ಫೇಸ್ಬುಕ್ ಅಷ್ಟೊಂದು ಯೂಸ್ ಮಾಡ್ತಲ್ಲ. ಇನ್ ಕೇಸ್ ನೀವೇನಾದರೂ ತುಂಬ ರೆಗ್ಯುಲರ್ ಆಗಿ ಫೇಸ್ಬುಕ್ ಯೂಸ್ ಮಾಡ್ತಾರ, ಬೆಸ್ಟ್ ಇದೆಯಾ ಫೇಸ್ಬುಕ್ಕು, ಇಲ್ಲ ನೀವು ಟಿಕ್ಟಾಕೇ ಬೆಸ್ಟು ಅಥವಾ ಯೂಟ್ಯೂಬ್ ಬೆಸ್ಟು ಎಷ್ಟೇ ಇದ್ದೀರಾ, ಇವಾಗ ಬೇರೆ ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎನ್ವೇ ಫೇಸ್ಬುಕ್ ಅಂತೂ ಜಿಯೋ ಜೊತೆಗೆ ಜಾಯ್ನ್ ಆಯಿತು. ಮುಂದೆ ಏನಾದ್ರು ಒಳ್ಳೇದಾದರೆ ಸರಿ, ಬಟ್ ಡೇಟಾ ಲೀಕೇಜ್ ಮಾಡೋದು, ಅದನ್ನು ಮಾರ್ಕೊಳ್ಳೋಂಥ ಕೆಲಸನ ನಮ್ಮ ಫೇಸ್ಬುಕ್ ಅವರು ಮಾಡದೇ ಇದ್ರೆ ಒಳ್ಳೆಯದು. ಸೊ ಇದು ಒಂದು ಕಂಪ್ಲೀಟ್ 3 ಅಪ್ಡೇಟ್ಸ್ಗಳು. ನಿಮಗೆ ಈ ಒಂದು 3 ಅಪ್ಡೇಟ್ಸ್ಗಳ ಬಗ್ಗೆ ಏನು ಅನಿಸಿಕೆ ಇದೆ ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋನ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ತರಬೇಕು ಅಂದರೆ ಸಪೋರ್ಟ್ ಮಾಡ್ತಾ ಇರಿ. ಜಸ್ಟ್ ಸಬ್ಸ್ಕ್ರೈಬ್ ಆಗಿ, ಸ್ಟೇ ಟ್ಯೂನ್, ಫ್ರೀಯಾಗಿ ನಿಮಗೋಸ್ಕರ ಕನ್ನಡದಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಮಸ್ತಿದ್ದೀನಿ ಫ್ರೆಂಡ್ಸ್, ಒಂದು ಹೊಸ ಅದ್ಭುತವಾದ ವಿಡಿಯೋ ಇನ್ಫಾರ್ಮೇಷನ್ ಜೊತೆಗೆ ಕನ್ನಡದಲ್ಲಿ ಹೇಳೋ ತನಕ ಜೈ ಹಿಂದ್, ಜೈ ಕರ್ನಾಟಕ.